ನೇಮ್ ದ ಟೈಪ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಫೌಂಡ್ ಬೈ ದ ಪಾಯಿಂಟ್ಸ್ ಪಿ ಕ್ಯೂ ಆ್ಯಂಡ್ ಆರ್ ಅಂತ ಹೇಳಿದ್ರೇನೋ ಈ ಮೂರು ಪಾಯಿಂಟಿಂದ ಎಂಥ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಅಂತ ಹೇಳಿ. ಈಕ್ವಲ್ ಟ್ರಯಾಂಗಲ, ಐಸೋಸೆಲಿಸ್ ಟ್ರಯಾಂಗಲ, ರೈಟ್ ಆ್ಯಂಗಲ್ ಟ್ರಯಾಂಗಲ ಏನು ಅಂತ ಹೇಳಿ ಕೇಳ್ತಾರೆ, ಸರಿನಾ? ಸೊ ಇದಕ್ಕೋಸ್ಕರ ನಾವು ಆ್ಯಂಗಲ್ ಉಪಯೋಗಿಸಿ ವಿಷಯಗಳನ್ನ ಹೇಳ್ಬೋದು, ಇಲ್ಲಾಂತಲೇ ಸೈಡ್ ಉಪಯೋಗಿಸ್ಬೇಕು. ಇಲ್ಲಿ ನಾವು ಸೈಡ್ ಉಪಯೋಗಿಸೋಕ್ಕಾಗುತ್ತೆ, ಯಾಕಂದರೆ ನಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರೋದು ಅಲ್ವಾ. ಸೊ ಇದರಿಂದನೂ ನಾವು ಆ್ಯಂಗಲ್ಸ್ ಎಲ್ಲ ಕಂಡುಹಿಡಿಬೋದು, ಬಟ್ ಡಿಸ್ಟೆನ್ಸಿಂದನೂ ಹೇಳ್ಬೋದಲ್ವ. ಸೊ ಫಸ್ಟು ಡಿಸ್ಟೆನ್ಸ್ ಕಂಡುಹಿಡಿಯೋಣ, ಆಮೇಲೆ ಯೋಚನೆ ಮಾಡ್ಬೋದು. ಸೊ ಇದರಲ್ಲಿ ಮೊದಲನೇದಾಗಿ ನಾನು ಡಿಸ್ಟೆನ್ಸ್ ಫಾರ್ಮುಲಾ ಬರಿಬೇಕಾಗುತ್ತೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಎಸ್ x2 minus x1 the whole square plus y2 minus y1 the whole square to the power of half. ಸೊ ಮೊದಲನೇದಾಗಿ ಪಿ ಕ್ಯೂ ಕಂಡುಹಿಡಿಯೋಣ. ಸೊ ಪಿ ಕ್ಯೂ ಏನೋ √2 minus √2 minus of minus √2 ಹೋಲ್ ಸ್ಕ್ವೇರ್. ಕಲರ್ ಬದಲಾಯಿಸ್ತಾ ಇದ್ದೀನಿ, ಹೋಲ್ ಸ್ಕ್ವೇರ್ ಪ್ಲಸ್ √2, ಇಲ್ಲೂ ಕೂಡ ಅದೇ ವ್ಯಾಲ್ಯೂ ಅಲ್ವಾ, minus √2 the whole square closing the brackets to the power of half. So this will resolve to √2 plus √2, that is 2 √2 the whole square. ಇದು ಅದೇ ಎಕ್ಸ್ಪ್ರೆಷನ್, ಹಾಗಾಗಿ this is 2 times of 2 √2 to the power of half. So this is 2 into 2 square into √2 square to the power of half. ಇದೆಷ್ಟು ಹುಡುಗರೆ, ಇದು √2 ಸ್ಕ್ವೇರ್ ಕಟ್ ಆಗುತ್ತೆ, 2 into 2 is 4, ಇದು ಕೂಡ 4. So 4 square root is 4 itself, so this is 4 unit. So ಒಂದು ಲೆಂತ್ ಆಯಿತು. ನೆಕ್ಸ್ಟು ಕ್ಯೂ ಆರ್ ಬಂದು ಬಣ್ಣ ಬದಲಾಯಿಸ್ತೀನಿ ಇವಾಗ. ಸೊ ದಿಸ್ ಇಸ್ √2 minus of minus root of 6 the whole square. Whole square plus brackets open. ಮತ್ತು ಇಲ್ಲೇನಿದೆ ಇದು √6 minus of minus plus root of 2 the whole square to the power of half. So this is equal to, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತಿದ್ದು, ಸೊ ಈ ಕಡೆ ಟ್ರಾನ್ಸ್ಪೋಸಲ್ಲ ಮೂವ್ ಮಾಡ್ತೀನಿ, ಕಮ್ಯೂಟೇಟಿವ್ ಲಾ ದ ಹೋಲ್ ಸ್ಕ್ವೇರ್ ಅಲ್ವಾ ಇದು, ಪ್ಲಸ್ ಇದು √6 ಪ್ಲಸ್ √2 ದ ಹೋಲ್ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಸೊ ಕೊನೆಯದಾಗಿ ಏನೋ ಇದು. ಸೊ ದಿಸ್ ಇಸ್ ಇಂಥ ಫಾರ್ಮ್ನ ಉಪಯೋಗಿಸ್ತೀವಿ ಇಲ್ಲಿ, ಎ ಮೈನಸ್ ಪ್ಲಸ್ ಎರಡೂ ಇದೆ, ಸೊ ಪ್ಲಸ್ ಆರ್ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಫಸ್ಟ್ ಪ್ಲಸ್ ಬರೀತೀನಿ, ಆಮೇಲೆ ಮೈನಸ್ ಬರೀತೀನಿ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ದಿಸ್ ವುಡ್ ಬಿ ಮೈನಸ್ ಆ್ಯಂಡ್ ಮೈನಸ್. ಸೊ ಇದೇನಾಗುತ್ತಿದೋ √6 ದ ಹೋಲ್ ಸ್ಕ್ವೇರ್ ಪ್ಲಸ್ √2 ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು, ದಿಸ್ ಇಸ್ ಮೈನಸ್, ಸಾರಿ ಪ್ಲಸ್ ಅಲ್ಲ ಇದು, ಮೈನಸ್ √6 ಇಂಟು √2. ಮುಂದಿನ ಎಕ್ಸ್ಪ್ರೆಷನು ಪ್ಲಸ್ √6 ಪ್ಲಸ್ √2 ಇವೆಲ್ಲ ಸ್ಕ್ವೇರು ಪ್ಲಸ್ 2 ಇಂಟು √6 ಇಂಟು √2 ಟು ದ ಪವರ್ ಆಫ್ ಹಾಫ್. ಪ್ಲಸ್ಸು ಮೈನಸ್ಸು ಕಟ್ ಆಗುತ್ತೆ. ಸೊ √2 ಸ್ಕ್ವೇರು √2 ಸ್ಕ್ವೇರು √2 ಸ್ಕ್ವೇರು √2 ಸ್ಕ್ವೇರ್ ಕಟ್ ಆಗುತ್ತೆ. 12 ಅಲ್ಲಲ್ಲ 12 ಅಲ್ಲ, ಇದು ಪ್ಲಸ್ ಅಲ್ವಾ, ಇಂಟು 16. ಸೊ ಸ್ಕ್ವೇರ್ ರೂಟ್ ಆಫ್ 16 ವಿಚ್ ಇಸ್ ಈಕ್ವಲ್ ಟು 4 ಯೂನಿಟ್. ಎರಡು ಸೈಡ್ ಈಕ್ವಲ್, ಸೂಪರ್. ಕೊನೆಯದಾಗಿ ಮತ್ತೆ ಪಿ ಆರ್ ಕಂಡುಹಿಡಿಬೇಕಲ್ಲ, ಪಿ ಆರ್ ಇಸ್ ಈಕ್ವಲ್ ಟು ಏನು ಹುಡುಗ್ರ, √2 ಮೈನಸ್ ಆಫ್ ಮೈನಸ್ √ 6. ಸೊ √2 ಪ್ಲಸ್ √6 ದ ಹೋಲ್ ಸ್ಕ್ವೇರ್
ಬೇರೆ ಕಲರ್ ಉಪಯೋಗಿಸ್ತಾನೆ. ಪ್ಲಸ್ ಮತ್ತೇನು ಎಕ್ಸ್ಪ್ರೆಷನ್ ಇದೆ ಇಲ್ಲಿ, √2 ಮೈನಸ್ √6, √6 ಮೈನಸ್ √2 ದ ಹೋಲ್ ಸ್ಕ್ವೇರ್ ರೂಟ್ ಆಫ್ ದಿಸ್ ವ್ಯಾಲ್ಯೂ. ಹಾಂ, ಇಲ್ಲಿ ನೋಡಿ, ಇದು ಈ ವ್ಯಾಲ್ಯೂ ಇದು ಮತ್ತು ಇದು ಎರಡು ಒಂದೇನೇನೆ ಅಲ್ವಾ? ಹಾಗಾಗಿ ಏನು ಹೇಳ್ಬೋದು ಇದನ್ನು ನಾವು ಉತ್ತರ, ದಿಸ್ ಇಸ್ ನಥಿಂಗ್ ಬಟ್ 4 ಯೂನಿಟ್. ಆ್ಯಂಡ್ ಸೊ ಏನು ಬಂತಿದೋ, ಆ್ಯಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್, ಟ್ರಯಾಂಗಲ್ is an equilateral triangle. ಸರಿನಾ? ಇದೆ ನಿಮ್ಮ ಉತ್ತರ. ಇದನ್ನು ಪ್ರಾಕ್ಟಿಕಲಾಗಿ ಮಾಡಿ ನೋಡಿಸ್ಬಿಡ್ತೀನಿ. ನನ್ನ ಕೋಡಲ್ಲಿ, ಇಲ್ಲಿರೋಂಥ ಕೋಡಲ್ಲಿ ನಾನು ರೂಟ್ ವ್ಯಾಲ್ಯೂ ಅಕಾಮಿಡೇಟ್ ಮಾಡೋದಂಗೆ ಮಾಡ್ಕೊಂಡಿಲ್ಲ ಕಂಡ್ರು. ಅಂಥೇಳಿ ರೂಟ್ ವ್ಯಾಲ್ಯೂ ಟೈಪ್ ಮಾಡೋದಕ್ಕಲ್ಲ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಟೈಪ್ ಮಾಡಬೇಕು. √2 ಬದಲಾಗಿ 1.414 ಟೈಪ್ ಮಾಡ್ಬೋದು. 1.414, ಯಾಕಂದರೆ √2 ಇದೆಯಲ್ಲ, ಫಸ್ಟ್ ಎ ವ್ಯಾಲ್ಯೂ ನೋಡ್ಸಿ ನೋಡಿ. ಎ ಅಲ್ಲ, ಪಿ ಮತ್ತು ಕ್ಯೂ ಇದು, ಆರ್ ಇದು ನೋಡ್ಕೊಂಡ್ರಾ? ಅದನ್ನು ಟೈಪ್ ಮಾಡ್ತೀನಿ ನೋಡಿ. ಇವಾಗ ಮೊದಲೇ ವ್ಯಾಲ್ಯೂ ಟೈಪ್ ಮಾಡಿದ್ದಾಯಿತು. -1.414 -1.414 ಮತ್ತು √6 ಇಸ್ -2.5 ಒಂದಿದೆ, ಮತ್ತು 2.5 √6 ಮೈನಸ್ √6 ಪ್ಲಸ್ √6. ಇಲ್ಲಿ ಯೂನಿಟ್ ಬಗ್ಗೆ ಏನು ಮಾತಾಡಲಿಲ್ಲ. ಹಾಂ, ಇದು ಸ್ಕ್ವೇರಾಗಿ ಕಾಣ್ತಾ ಇಲ್ಲ, ಸ್ವಲ್ಪ ಸ್ಕ್ವೇರಾಗಿ ಮಾಡಿಕೊಂಡ್ರೆ ನೋಡಿದು. ಇಲ್ಲಿ ನೋಡಿ, ಎಲ್ಲ ಸೈಡು ಒಂದೇ ಲೆಂತಂಗೆ ಕಾಣ್ತಾ ಇದೆ, ಒಪ್ಕೊತೀರಾ? ಸೊ ಇದು ನಿಮ್ಮ ಈಕ್ವಲ್ ಟ್ರಯಾಂಗಲ್ ಅಷ್ಟೇ. ಸೊ ಇದನ್ನು ಕ್ಯಾಲ್ಕುಲೇಷನ್ ಥ್ರೂನೇ ಪ್ರೂವ್ ಮಾಡೋದಕ್ಕಾಗೋದು. ಚಿತ್ರ ನೋಡಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಇಟ್ ವೋಂಟ್ ಬಿ ಎನ್ ಈಕ್ವಲ್ ಟ್ರಯಾಂಗಲ್. ಸೊ ಇವಾಗ ಪಾಸ್ ಮಾಡಿಕೊಂಡು ಉತ್ತರ ನೋಡ್ಕೊಳ್ಳಿ.